ಅಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ, ಹೋಗ್ರೆ ನೀನ್ ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಯಾಕ್ರೆ ಕೂತ್ಕೊಳ್ಳಿ. ಷಂಡ ದರ್ಶನ ಮೊದಲು ಸರಿಯಾಗಿ ಕೇಳಿಸ್ಕೊ. ನೀನು ಗಂಡಲ್ಲ ಅಂತ ಹೇಳೋದಕ್ಕೆ ಒಂದೇ ಸಾಕ್ಷಿ. ನೀನೇನ್ ಸಾಚನ? ನೀನು ಯಾರಿಗೆ ಬುದ್ಧಿ ಹೇಳಕ್ಕೆ ನಿನ್ಗೇನು ಅರ್ಹತೆ ಇದೆಯೋ? ಷಂಡ ದರ್ಶನ ಮೊದಲು ಸರಿಯಾಗಿ ಕೇಳಿಸ್ಕೊ. ದೇವರನ್ನು ಬಳಸ್ಕೊತೀಯ. ಅವತ್ತು ಹೇಳ್ದೆ ಸರಸ್ವತಿನ ಲಕ್ಷ್ಮಿನ ಬೆತ್ತಲೆ ಮಾಡಿ ರೂಮಲ್ಲಿ ಕೊಡಿಸ್ಕೊತೀನಿ, ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಲಾಕ್ ಮಾಡ್ತೀನಿ ಅಂತ. ಮೊನ್ನೆ ಒಂದು ಬಾರಲ್ಲಿ ಕೂತ್ಕೊಂಡೆ, ಐರನ್ ಲೆಗ್ ಬಾರೆ ಮುಚ್ಚೋಯ್ತು ನಿಂದು. ಇನ್ನೊಬ್ಬ ನಿನ್ ಜೊತೆ ಪಿಕ್ಚರ್ ಮಾಡ್ದ, ಅವನು ಮಾಲೆ ಮುಚ್ಚೋಯ್ತು. ಯಾವನ ನಿನ್ ಮರ್ಸಿಡೀಸ್ ಬೆಂಜು ಎಲ್ಲರಿಗೂ ಬ್ಯಾಡ್ ಲಕ್ ಕೊಟ್ಕೊಂಡು. ಷಂಡ ದರ್ಶನ ಮೊದಲು ಸರಿಯಾಗಿ ಕೇಳಿಸ್ಕೊ. ನಿನ್ನ ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಅಂತ ನಾವು ಘಂಟಾಘೋಷವಾಗಿ ಯಾಕೆ ಕರಿತೀವಿ ಗೊತ್ತಾ? ನೀನು ಹೆಣ್ಣನ್ನ ಅಗೌರವಿಸುವಂತಹವನು, ಹೆಣ್ಣು ಮಕ್ಕಳನ್ನ ನಿಂದೆಗೆ ಬಳಸುವಂತಹವನು, ಹೆಣ್ಣನ್ನ ಸೂಳೆ ಎಂದು ಕರೆದವನು ನೀನು. ಹೆಣ್ಣನ್ನ ಗೈಡ್ ಮಾಡೋ ಅಂದ್ರೆ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ. ನೀನೇನ್ ಸಾಚನ? ನೀನು ಯಾರಿಗ್ ಬುದ್ಧಿ ಹೇಳಕ್ಕೆ ನಿನಗೇನು ಅರ್ಹತೆ ಇದೆಯೋ? ನೀನು ಗಂಡಲ್ಲ ಅಂತ ಹೇಳೋದಕ್ಕೆ ಒಂದೇ ಸಾಕ್ಷಿ, ನೀನು ಹೆಣ್ಣನ್ನ ಅಗೌರವಿಸುತ್ತೀಯ ಅಂತ. ಇದು ಚಾಣಕ್ಯ ಸಿದ್ಧಾಂತ. ನಂದರ ಸಮಯದಲ್ಲಿ 3500 ವರ್ಷಗಳ ಹಿಂದೆ ಹೆಣ್ಣಿಗೆ ಇರುವೆ ಕಷ್ಟವಾದಾಗ ಪ್ರತಿ ರಾಜನಲ್ಲಿಯೂ ಸಾವಿರಾರು ದಾಸಿಯರನ್ನ ಇಟ್ಟುಕೊಂಡು ಶೋಷಿಸುತ್ತಿದ್ದಾಗ ಆ ಶೋಷಣೆಯಿಂದ ಹೆಣ್ಣು ಮಕ್ಕಳನ್ನ ಕಾಪಾಡಲು ಚಾಣಕ್ಯ ಬಳಸಿದ ಭಾಷೆ ಷಂಡ ಭಾಷೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಸಂದೇಶ ಕಳಿಸುತ್ತಾನೆ. ನೀನು ಸತ್ತರೂ ಪರವಾಗಿಲ್ಲಮ್ಮ, ಮಧ್ಯ ರಸ್ತೆಗೆ ಬಂದು ಆ ರಾಜ ಷಂಡನೆಂದು ಹೇಳು, ಅವನು ತಲೆ ಎತ್ತಲಾರದೆ ಸಾಯುತ್ತಾನೆ ಅಂತ. ಮೊದಲಿಗೆ ಜನರಿಗೆ ಅರಿವಾಗಲಿಲ್ಲ. ಅದು ಕರ್ನಾಟಕದಲ್ಲಿ ಟಿಪ್ಪುವಿನ ಕಾಲದಲ್ಲಿ ಕೂಡ ಅನೇಕ ಸೈನಿಕರು, ಸೇನಾಧಿಪತಿಗಳು ಹೆಣ್ಣು ಮಕ್ಕಳನ್ನು ಹೊತ್ತೊಯ್ಯುವಾಗ ಜನ ಬಳಸಿದ ಭಾಷೆ ಅದು. ಈ ಪದಗಳಿಗೆ ಅಂಜಿ ಜನ ಹೆಣ್ಣನ್ನ ಗೌರವಿಸಲು ಆರಂಭಿಸಿದರು. ನೀವು ಸಾಮ ಭೇದ ಎನ್ನುವುದಕ್ಕೆ ಮಣಿಯದಿದ್ದಾಗ ನಿಮಗೆ ಈ ದಂಡ. ನೀವು ಗಂಡಲ್ಲ ಷಂಡ. ಷಂಡ ದರ್ಶನ, ನಿನಗೆ ಮಾನವಿದೆಯೇನ? ಸ್ಪೀಚ್ ಅಲ್ಲಿ ಏನೋ ನೀನ್ ಹೇಳಿದ್ದು, ಇವತ್ತು ಅವಳು ನಾಳೆ ಇವಳು ಅಂದ್ರೆ ನಿನ್ನ ಭಾವನೆಯಲ್ಲಿ ಹೆಣ್ಣಂದ್ರೆ ಏನಲ್ಲೇ? ನಿನ್ನ ಸ್ವಂತ ಧರ್ಮ ಪತ್ನಿಗೆ ಗೌರವ ಕೊಡದ ನೀನು ಯಾವ ಗಂಡನೋ ಲೇ? ಬಾಳಿದರೆ ಬಾಳೋ ಬಹುದೂರ್ ಗಂಡಿನಂತೆ ಷಂಡನೆಂದು ಒಪ್ಪಿಕೊಂಡು ಮಾಡುತ್ತಿರುವೆಯ ಮತ್ತೆ ಮತ್ತೆ ಷಂಡ ಭಾಷೆಯ ಬಳಕೆ. ನಾಚಿಕೆ ಆಗುವುದಿಲ್ಲವೇನೋ ನೀನು? ಏನು ನಿನ್ನ ವಿಚಾರದಲ್ಲಿ ಐಶ್ವರ್ಯವನ್ನು ಸಂಪಾದಿಸಿದವರೆಲ್ಲ ಗ್ರೇಟಾ? ನಿಂದು ಒಂದು ಬದುಕ. ಆವತ್ತು ಕೆಂಪು ಬಸ್ಸಲ್ಲಿ ಹೋಗುತ್ತಿದ್ದನಂತೆ ತಿರುಪತಿಗೆ, ಧರ್ಮ ದರ್ಶನದಲ್ಲಿ ಮಾಡುತ್ತಿದ್ದನಂತೆ ದರ್ಶನ. ಆವತ್ತು ನೀನು ಕೆಂಪು ಬಸ್ಸಿನಲ್ಲಿ ಹೋಗಿ ಮಾಡಿದ ದರ್ಶನಕ್ಕೆ ಇವತ್ತು ನಿನ್ನ ಈ ದರ್ಶನ ರೂಪ ಈ ಎತ್ತರಕ್ಕಿದೆ. ಇವತ್ತು ಅದಕ್ಕೆ ಫುಲ್ ಸ್ಟಾಪ್ ಹೊಡ್ಕೊತಾ ಇದೀಯಾ? ನೀನು ಈ ಷಂಡ ಭಾಷೆ ಬಳಸಿ ನಿನ್ನ ಮರ್ಸಿಡೀಸ್ ಬೆಂಜಿನಲ್ಲಿ ಹೋಗಿ ಇವತ್ತು ನೀನು ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಹೋಗೋದು. ನೀನು ಹೋದ್ರು ತಿರುಪತಿನೇ, ಕೆಂಪು ಬಸ್ ಹೋದ್ರು ತಿರುಪತಿನಲ್ಲೇ. ಯಾವ್ದೋ ನಿಂದು ಮಕ್ಕಳಲ್ಲೆಲ್ಲ ಐಶ್ವರ್ಯ ಭಾಷೆ ಕಲಿಸ್ತಾ ಇದೀಯಾ? ಸಂಪಾದನೆ ಮಾಡಿ ದುಡ್ಡು ಮಾಡಿದ್ರೆ ಅದೇ ದೊಡ್ಡದ? ನೀನು ಚಪ್ಪಲಿ ಇದೆಯಲ್ಲೇನೋ, ಅದು ಎಷ್ಟೇ ಕಾಸ್ಟ್ಲಿ ಆದ್ರೂ ಅದಕ್ಕೆ ಒಂದು ಸ್ಥಳ. ಪರಕೆ ಇದೆಯಲ್ಲ, ಅದು ಅದಕ್ಕೆ ಒಂದು ಸ್ಥಳ. ನೀನು ಎಷ್ಟೇ ದೊಡ್ಡ ಕಾರ್ ತಗೊಂಡ್ರೆ ನಿನ್ ಬೆಡ್ರೂಮ್ ಅಲ್ಲಿ ಇಟ್ಕೊಳಕ್ ಆಗಲ್ಲ. ಇನ್ನೊಂದೇನ್ ಗೊತ್ತೇನಲ್ಲೇ, ನೀನ್ ಎಷ್ಟು ಮರ್ಸಿಡೀಸ್ ಬೆಂಜ್ ಆದ್ರೂ ಒಂದು ಓಲ್ವೋ ಬಸ್ಸಿಗೆ ಅರ್ಧ ಆಗಲ್ಲ. ಅದು ಒಂದು ಓಲ್ವೋ ಬಸ್ ಇದೆಯಲ್ಲ, ಅದ್ರ ಬೆಲೆಗೆ ಸಮ ಅಲ್ಲ. ಆವತ್ತಿನ ಕೆಂಪು ಬಸ್ಸಿನ ಬೆಲೆಗೆ ಮರ್ಸಿಡೀಸ್ ಬರ್ತಿತ್ತು. ಕೆಂಪು ಬಸ್ ಬೆಲೆಯೂ ಅಷ್ಟೇ. ನೀನಿಗೆ ನಾಚಿಕೆ ಗೆಟ್ಟವನು. ಕೆಂಪು ಬಸ್ಗೆ ಮರ್ಯಾದೆ ಇಲ್ವಾ? ನೀನು ಬೆಳೆದು ಬಂದ ಬಸ್ಗೆ ಅವಮಾನ ಮಾಡ್ತೀಯನಲ್ಲೇ. ನೀನಂದು ಹೋಗಿ ಧರ್ಮ ದರ್ಶನ ಮಾಡಿದ್ದಕ್ಕೆ ಇವತ್ತು ಈ ದರ್ಶನ ಆಗಿದ್ದೆ.
ಇನ್ನು ನಿನ್ನ ಈ ದುರ್ಬುದ್ಧಿ ತೋರಿಸಿ ಇನ್ನಾಗತ್ತೆ ನಿನಗೆ ದುಧರ್ಮ ದರ್ಶನ. ಇವತ್ತು ಹೋಗಿ ಬಂದ್ಯಲ್ಲ ನಿನ್ನ ಮರ್ಸಿಡೀಸ್ ಬೆಂಜಲ್ಲಿ, ನೀನ್ ಹೋಗ್ಬಿಟ್ಟು ಅಧರ್ಮ ದರ್ಶನ ಮಾಡಿ ಬಂದ್ಯಲ್ಲ, ಇಷ್ಟ ಬಂದಂಗೆ ಕುಣ್ಕೊಂಡೋಗಿ ಒಳಗಡೆ ಅಷ್ಟು ಜನ 6 ಗಂಟೆ ಕ್ಯೂ ಅಲ್ಲಿ ಇದ್ರಲ್ಲ, ನೀನ್ ಓದ್ಯಲ್ಲ, ಈ ದರ್ಶನಕ್ಕೆ ನಿನಗೆ ಸಿಗುವ ಫಲ ಅದಲ್ವೋ? ಆವತ್ತು ಸಿಕ್ಕ ಫಲ ಪವಿತ್ರ ಫಲ. ದೇವರನ್ನು ಬಳಸ್ಕೊತೀಯ. ಆವತ್ತು ಹೇಳ್ದೆ ಸರಸ್ವತಿನ ಲಕ್ಷ್ಮಿನ ಬೆತ್ತಲೆ ಮಾಡಿ ರೂಮಲ್ಲಿ ಕೊಡಿಸ್ಕೊತೀನಿ, ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಲಾಕ್ ಮಾಡ್ತೀನಿ ಅಂದೆ. ಇವತ್ತು ನಾಚಿಕೆಗೆಟ್ಟವನು ತಿರುಪತಿಗೆ ಮರ್ಸಿಡೀಸ್ ಬೆಂಜಲ್ ಹೋದ್ರೆ ನಿಂಗೇನ್ ಸ್ಪೆಷಲ್ ಆಶೀರ್ವಾದ ಕೊಡಕ್ಕೆ ನಿನ್ನ ಫ್ರೆಂಡ್ಸ್ ಇದಾರಲ್ಲ ಮಿನಿಸ್ಟರ್ಸ್ ಅಂತ ಕರಪ್ಟಿವ್ ದೇವರು ಅನ್ಕೊಂಡಿದಾರ ಅವ್ರನ್ನ. ಈಗಾಗಲೇ ಅಲ್ಲಿ ಮ್ಯಾನಿಪುಲೇಟ್ ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗಿದೆ, ಯಾರನ್ನೂ ಬಿಟ್ಟಿಲ್ಲ. ಅಲ್ಲಿ ಮರ್ಯಾದೆಯಿಂದ ತಲೆ ತಗ್ಗಿಸ್ಕೊಂಡು ದರ್ಶನ ಮಾಡ್ಕೊಂಡ್ ಬಂದ್ರೆ ನಿನಗೆ ಒಳಿತಾಗತ್ತೆ. ಧರ್ಮ ದರ್ಶನಕ್ಕೆ ದುಡ್ಡಿದೆ ಅಂತೆಲ್ಲ ಮೆರೆದವ್ರಿಗೆಲ್ಲ ಅಲ್ಲಿ ಗೌರವ ಇಲ್ಲ. ಏನೋ ಮರ್ಯಾದೆಯಿಂದ ಮಾತಾಡು ನೀನು. ಜನಗಳ ಮುಂದೆ ಮಾತಾಡುವಾಗ ನಿನ್ನನ್ನು ಅನುಸರಿಸಿ ಅವರು ನಿನ್ನಂತ ಆಗ್ಬಾರ್ದು. ಇವತ್ತು ಅವಳು ನಾಳೆ ಇವಳು ಅಂದ್ಯಲ್ಲ, ಆ ಪದಕ್ಕೆ ನಿನಗೆ ಅರ್ಥ ಗೊತ್ತೇನೋ? ಎಲ್ಲಾರ ಮನೇಲಿ ಹೆಣ್ಣು ಮಕ್ಳು ಇರ್ತಾರೆ. ನಿಮ್ಮಂತವ್ರನ್ನ ರೋಡ್ಗೆ ಬಿಟ್ಬಿಟ್ಟು ಹೆಣ್ಮಕ್ಳು ಗಾಂಧಿ ರೀತಿಯ ಸಂಚಾರ, ಗಾಂಧಿಯ ಕನಸಿನ ರೀತಿಯ ಸಂಚಾರ ಮಾಡಕ್ ಸಾಧ್ಯ ಇಲ್ಲ. ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ ನೀನು ಷಂಡ. ಹೆಣ್ಣು ಮಕ್ಕಳಿಗೆ ಸುಖ ಇಲ್ಲ, ಸ್ವಾತಂತ್ರ್ಯ ಇರೋದಿಲ್ಲ ನಿಮ್ಮಂತ ಜಾಗಗಳಲ್ಲಿ. ನಿಮ್ ಮನೆ ನಾಯಿ ಕೂಡ ಹೆಣ್ಣು ಮಕ್ಕಳನ್ನ ಹಿಂಸೆ ಮಾಡತಂತಲ್ಲ ಲೇ. ಇದೇನೇನೋ ನೀನ್ ಕಲ್ಸೋದು ಎಲ್ಲಾರ್ಗು? ಪಬ್ಲಿಕ್ ಸ್ಪೀಚ್ ಅಲ್ಲಿ ಇವತ್ತು ಅವಳು ನಾಳೆ ಇವಳು ನನ್ನಿಷ್ಟ. ಏನ್ ನೀನು ಹಿಟ್ಲರಾ? ಏಯ್, ನೀನ್ ಏನು ಬಟ್ಲರು ಅಲ್ಲ. ಕರ್ನಾಟಕದಲ್ಲಿ ನೀನ್ ಏನೂ ಇಲ್ಲ. ಏನೋ 4 ಜನ ಕರೆಸ್ಕೊಂಡ್ಬಿಟ್ಟು ಸೆಲೆಬ್ರಿಟೀಸ್ ಅಂತೆ. ನಿನ್ನ ಉಳಿದ ಒಳ್ಳೆ ಸೆಲೆಬ್ರಿಟೀಸ್ಗೂ ಮರ್ಯಾದೆ ಕಳೀತಾ ಇದಾರೆ ನಿನ್ನ ಷಂಡ ಸೆಲೆಬ್ರಿಟೀಸ್. ಕೆಲವರಲ್ಲ ಹಲವರಲ್ಲ ಸಾವಿರಾರು ಜನ ಫೋನ್ ಕಾಲ್ಸ್ ಹೇಳುತ್ತೆ. ಅಮ್ಮನ್ ಅಕ್ಕನ್ನಂತ ಮಾತಾಡೋ ಸೆಲೆಬ್ರಿಟೀಸ್ ನಿಟ್ಕೊಂಡು ಜನನ ದರ್ಬಾರ್ ಮಾಡ್ತಾ ಇದೀಯಾ. ನಿನ್ನ ಹೆಸರು ಹೇಳಿದ್ರೆ ಭಯ ಬೀಳೋ ಹಂಗೆ ಕ್ರಿಯೇಟ್ ಮಾಡ್ತಾ ಇದೀಯಾ. ಹಳೆ ಕಾಲ ಅಲ್ಲ ಇದು. ನೀನೇ ಓಡಾಡಕ್ಕಾಗಲ್ಲ. ಆಲ್ರೆಡಿ ಹಾಸ್ಪಿಟಲ್ ಪ್ರೂವ್ ಆಗಿದೆ. ಬಾ, ಹುಡುಗಾಟ ಬಿಟ್ಬಿಟ್ಟು ಮರ್ಯಾದೆಯಿಂದ ಮಾತಾಡೋದ್ ಕಲಿ. ದೇವ್ರನ್ನು ಬಿಡ್ತಾ ಇಲ್ವಲ್ಲ ನೀನು? ನಿಂದ್ ಯಾವ್ದು ಪುಟ್ಟಕೋಸಿ ಮರ್ಸಿಡೀಸು? ತಿರುಪತಿಗೆ ಹೋದ ತಕ್ಷಣ ನಿನ್ಗೇನ್ ಸ್ಪೆಷಲ್ ಅವತಾರನ ಅಲ್ಲಿ? ದೇವ್ರಿಗೆಲ್ಲಾರು ಒಂದೇ. ನಡ್ಕೊಂಡು ಹೋದವ್ರು ಒಂದೇ, ಬಸ್ಸಲ್ಲಿ ಹೋದವ್ರು ಒಂದೇ, ಕಾರಲ್ಲಿ ಹೋದವ್ರು ಒಂದೇ. ಭಕ್ತಿ ಬೇಕಾಗಿರೋದಲ್ಲಿ. ನಿನ್ನಂತ ದುರಹಂಕಾರ ಅಲ್ಲ. ನೀನ್ ನಾಳೆ ಇನ್ ಸ್ವಲ್ಪ ದಿವಸಕ್ಕೆ ತಿರುಪತಿದು ಉತ್ಸವ ವಿಗ್ರಹ ಮನೆ ಕರ್ಸ್ಕೊಂಡಿದೀನಿ ಅಂತ ಮೆರಿತಿ ಅಂತವ್ ನೀನು. ತಲೆ ಆರಟೆಗಳು ಬಿಡು ನೀನು. ಜನಗಳಿಗೆ ಸಂದೇಶ ಕೊಡಕ್ ಯೋಗ್ಯತೆ ಇದ್ರೆ ಕೊಡು, ಇಲ್ಲಾಂದ್ರೆ ಇಂಥ ದರ್ಬಾರ್ಗಳು ಮನೇಲಿ ಇಟ್ಕೋ. ಆವತ್ತೇನೋ ನೀನು ಮಹಾಲಕ್ಷ್ಮಿನ ಬೆತ್ತಲೆ ಮಾಡಿ ಕುಡಿಸ್ತೀನಿ ಅಂದಿಲ್ಲ, ಅದಕ್ಕೆ ಎಲ್ಲಾರು ಸುಮ್ನೆ ಇದಾರೆ ಅಂತ ಕೊಬ್ಬ ಬಿಡಲ್ಲೇ. ಯಾವನ ನೀನು? ಮೊನ್ನೆ ಒಂದು ಬಾರಲ್ಲಿ ಕೂತ್ಕೊಂಡೆ, ಐರನ್ ಲೆಗ್ ಬಾರೆ ಮುಚ್ಚೋಯ್ತು ನಿಂದು. ಇನ್ನೊಬ್ಬ ನಿನ್ ಜೊತೆ ಪಿಕ್ಚರ್ ಮಾಡ್ದ, ಅವನು ಮಾಲೆ ಮುಚ್ಚೋಯ್ತು. ಯಾವನ ನಿನ್ ಮರ್ಸಿಡೀಸ್ ಬೆಂಜು ಎಲ್ಲರಿಗೂ ಬ್ಯಾಡ್ ಲಕ್ ಕೊಟ್ಕೊಂಡು ಅವನು ಆ ಪಿಕ್ಚರ್ ನೋಡಿದ್ರೆ 100 ಕೋಟಿ 200 ಕೋಟಿ 11 ಕೋಟಿ ಟ್ಯಾಕ್ಸ್ ಕಟ್ಟಕ್ ಯೋಗ್ಯತೆ ಇಲ್ಲ ಆಗೋಗಿದ್ದಾರೆ. ಯಾವ ಸೀಮೆನೋ ನಿಂದು? ತಲಾಟೆ ಬಿಟ್ಬಿಟ್ಟು ಮಾನ ಮರ್ಯಾದೆಯಿಂದ ಜನಗಳ ಮುಂದೆ ಮರ್ಯಾದೆಯಿಂದ ಬದುಕೋದ್ ಕಲ್ತ್ಕೋ. ನೀನ್ ಕೆಡೋದಲ್ದೆ ವನನ್ ಕೆಡಿಸ್ತಾ ಇದೀಯಾ. ಆ ಸೆಲೆಬ್ರಿಟಿಗಳು, ಇವರು ನಿನ್ನ ಸಹ ನಟರೆಲ್ಲ ನಗ್ತಾ ಇದಾರೆ. ನೀನು ಅವಳೊಂದಿನ ಇವಳೊಂದಿನ ಅಂದಾಗ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ದ್ರೌಪದಿ ವಸ್ತ್ರ ಅಪಹರಣ ಆದಾಗ ನೋಡಿ ನಕ್ರಲ್ಲ ಸಭಾದಲ್ಲಿ, ಹಂಗ್ ನಗ್ತಾ ಇದಾರೆ. ನಾಚಿಕೆ ಆಗಲ್ಲ? ನಿನ್ನ ಮಡದಿಯ ಮನ್ಸಲ್ಲಿ ಎಂತ ನೋವು ಉಂಟಾಗಿರುತ್ತೆ ಆ ರೀತಿ ಮಾತಾಡಿದಾಗ? ನಿನ್ನ ಮಗನ ಮನ್ಸಲ್ಲಿ ಎಂತ ಪರಿಣಾಮ ಬೀರುತ್ತೆ? ನಿನ್ನ ಮೂಗುವರೆಗೂ ಬಂದ್ರೆ ಎದುರು ಮನುಷ್ಯನ ಹಿರಣ್ಯ ಕಶ್ಪುನೇನೋ ನೀನು? ನಿನ್ನ ಮೂಗುವರೆಗೂ ಬಂದ್ರೆ ಎದುರು ಮನುಷ್ಯನ ಸುಟ್ಟಾಕ್ಬಿಡ್ತೀಯನೋ ನೀನು? ಯಾವನ ನೀನಲ್ಲೇ? ನಿನ್ನ ಹದ್ದಲ್ಲಿ ನೀನಿರೋ. ಯಾವತ್ತೇ ಆಗ್ಲಿ ಪಬ್ಲಿಕ್ ಅಲ್ಲಿ ಬಂದು ಈ ರೀತಿ ತಲೆ ಹರಟೆಗಳು ಮಾಡಿದ್ಯಾ, ಜನನ ಹಾಳು ಮಾಡೋ ಮಾತುಗಳು, ಹೆಣ್ಣಿಗೆ ಅಗೌರವ ಕೊಟ್ಟಿದ್ಯಾ, ನಾವೆಲ್ಲ ಬದುಕಿದೀವಿ ಅನ್ನೋದು ಮರಿಬೇಡ. ಅವಳು ಇವಳು ಅಂತೇನಲ್ಲೇ? ಹದ್ದು ಮೀರಿದವನೇ. ನಿನ್ನ ಭೋಗ ವಸ್ತುಗಳೇನೋ ಹೆಣ್ಣು ಅಂದ್ರೆ? ಷಂಡ ದರ್ಶನ ತಂದು ವರೆಗೂ ಬಂದ್ರೆ ಎದುರು ಮನುಷ್ಯನ ಸುಟ್ಟಾಕ್ಬಿಡ್ತೀಯನೋ ನೀನು?
ಯಾವನ ನೀನು ಲೇ? ನಿನ್ನ ಹದ್ದಲ್ಲಿ ನೀನಿರೋ. ಯಾವತ್ತೇ ಆಗ್ಲಿ ಪಬ್ಲಿಕ್ ಅಲ್ಲಿ ಬಂದು ಈ ರೀತಿ ತಲೆ ಹರಟೆಗಳು ಮಾಡಿದ್ಯಾ, ಜನನ ಹಾಳು ಮಾಡೋ ಮಾತುಗಳು, ಹೆಣ್ಣಿಗೆ ಅಗೌರವ ಕೊಟ್ಟಿದ್ಯಾ, ನಾವೆಲ್ಲ ಬದುಕಿದೀವಿ ಅನ್ನೋದು ಮರಿಬೇಡ. ಅವಳು ಇವಳು ಅಂತೇನಲ್ಲೇ, ಹದ್ದು ಮೀರಿದವನೇ. ನಿನ್ನ ಭೋಗ ವಸ್ತುಗಳೇನೋ ಹೆಣ್ಣು ಅಂದ್ರೆ. ಥು. ಷಂಡ ದರ್ಶನ ತಂದು ಹೆಣ್ಣ ರಕ್ಷಣೆಗೆ, ಮರ ರಕ್ಷಣೆಗೆ, ಉರಗ ರಕ್ಷಣೆಗೆ, ಪಕ್ಷಿ ರಕ್ಷಣೆಗೆ, ಪ್ರಾಣಿ ರಕ್ಷಣೆಗೆ, ಗೋ ರಕ್ಷಣೆಗೆ, ಶಿಷ್ಟ ರಕ್ಷಣೆಗೆ, ಸರ್ವ ಜೀವ ರಕ್ಷಣೆಗೆ, ಜಗತ್ ರಕ್ಷಣೆಗೆ ಪಣ ತೊಡರೋ ಕನ್ನಡಿಗರ. ಮತ್ತೆ ಪುಲಕೇಶಿಯ ಕಾಲ ಮರುಕಳಿಸಲಿ, ಮತ್ತೆ ಬಾಲ ಹನುಮನ ಕಾಲ ಮರುಕಳಿಸಲಿ, ಮತ್ತೆ ಕಿಷ್ಕಿಂಧೆಯ ಕಾಲ ಮರುಕಳಿಸಲಿ. ಬೇರೆ ರಾಜ್ಯದಿಂದ ಬಂದವರಿಗೂ ನಾವು ಉಪಕಾರ ಮಾಡುವ ಬುದ್ಧಿ ಹನುಮನಿಂದ ಕಲಿರೋ. ಉತ್ತರ ಭಾರತದಿಂದ ರಾಮನಿಗೆ ಯಾರು ಅವರ ರಾಜ್ಯದಿಂದಲೂ ಬಯಸದೇ ಇದ್ದಾಗ ರಾಮ ಅವರಿಗೆ ಹೆಗಲಾಗಿ ನಿಂತದ್ದು ಹನುಮ. ಇಂತಹ ದುಷ್ಟ ರಾವಣರನ್ನ ರಾಜ್ಯದಿಂದಲೂ ಬಯಸದೇ ಇದ್ದಾಗ ರಾಮ ಅವರಿಗೆ ಹೆಗಲಾಗಿ ನಿಂತದ್ದು ಹನುಮ. ಇಂತಹ ದುಷ್ಟ ರಾವಣರನ್ನ ಮಣಿಸಿ ಮರಳಿ ತಂದ ಸೀರ ಜಾತಿಯನ್ನ. ಆ ರೀತಿ ಬದುಕಳು. ನೋಡಿ, ಇಲ್ಲೊಬ್ಬ ಸೆಲೆಬ್ರಿಟಿ ಮಧು ಸೋಮಶೇಖರ್ ಅಂತೆ. ಲೇ, ನಿನ್ನ ಸೆಲೆಬ್ರಿಟಿ ನೋಡ ಅವ್ನು ಬರ್ದಿರೋದು ಮತ್ತೆ ಹೆಣ್ಣ ನಿಂದನೆ. ಇಂಥವ್ರನ್ನ ಮಟ್ಟ ಹಾಕೋದೆ ಅಹೋರಾತ್ರನ ಒಂದು ಧ್ಯೇಯವಾಗಿದೆ. ಇನ್ನೊಬ್ಬ ನೋಡಿ, ಮಧು ಸೋಮಶೇಖರ್ ಅಂತೆ. ಇವನ್ನ ನಾವು ಮೇಂಟೈನ್ ಮಾಡ್ಕೋತೀವಿ, ಯಾಕಂದ್ರೆ ಇವನ್ನ ಬ್ಲಾಕ್ ಮಾಡೋದು ನೋಡಿ, ಈಗಲೇ ಬ್ಲಾಕ್ ಮಾಡ್ಬೋದು. ನಾನು ಈ ಬ್ಲಾಕ್ ಮಾಡ್ಬೋದು, ಇಂಥವ್ರನ್ನ ಬ್ಯಾನು ಮಾಡ್ಬೋದು. ಆದ್ರೆ ಸಮಾಜ ಎಲ್ಲ ಈ ರೀತಿ ಷಂಡನೆಂದು ಕರೆದಾಗ ಇವ್ರು ರೋಡಲ್ಲಿ ನಡ್ಕೊಂಡೋದ್ರೆ ಆವಾಗ ಇವರು ಷಂಡತನದ ಬೆಲೆ ಗೊತ್ತಾಗಿ ಗಂಡುಗಳಾಗಿ, ಬಹದ್ದೂರು ಗಂಡುಗಳಾಗಿ ಹೆಣ್ಣ ರಕ್ಷಿಸುವವರಂತಾಗುತ್ತಾರೆ. ಕಂಡವರ ಹೆಣ್ಣಿನ ಬಗ್ಗೆ ಮಾತಾಡಿದಾಗ ನಗುತ್ತಾ ಚಪ್ಪಾಳೆ ಒಡೆಯುತ್ತಿದ್ದ ಅಲ್ಲಿನ ಕೆಲವು ಸಹನಟ ಸೆಲೆಬ್ರಿಟಿಗಳಿಗೆ ನಾಚಿಕೆ ಆಗಬೇಕು. ಥೂ. ನಮಸ್ತೆ ಕನ್ನಡಿಗರೇ. ಅಹೋರಾತ್ರನ ಈ ಕಂಕಣ ಕಟ್ಟಿದ ಹೋರಾಟ ಹೆಣ್ಣ ರಕ್ಷಣೆಗೆ, ಮರ ರಕ್ಷಣೆಗೆ, ಉರಗ ರಕ್ಷಣೆಗೆ, ಪ್ರಾಣಿ ರಕ್ಷಣೆಗೆ. ಹಾಗಾಗಿ ಇಂಥ ಲೈವ್ಗಳಲ್ಲಿ ಎಲ್ಲೇ ಕಂಡು ಬಂದಲ್ಲಿ ಅನ್ಯಾಯ, ಹೆಣ್ಣ ದೂಷಣೆಗಳು ಕಂಡು ಬಂದಲ್ಲಿ ಪರಶುರಾಮನಾಗಿ ಬರುತ್ತಾನೆ ಅಹೋರಾತ್ರ. ನಿಮ್ಮನ್ನೆಲ್ಲ ಬಲರಾಮರನ್ನಾಗಿ ಮಾಡುತ್ತಾನೆ ಅಹೋರಾತ್ರ. ಇವನಿಗೆ ಬೇಕಾಗಿರುವುದು ಬರೀ 100 ಜನ ಆದರೂ ಸಾಕು, ಕನ್ನಡಿಗ ವೀರರು. ಈ ರೀತಿ ಮಾತನಾಡುವ ವೀರರು, ಸಾಂವಿಧಾನಿಕವಾಗಿ ಮಾತನಾಡಿ ಮಟ್ಟ ಹಾಕುವ ವೀರರು. ಪೂರಾ ಕರ್ನಾಟಕವನ್ನ ಕಸ ಹೊಡೆದು ಸ್ವಚ್ಛ ಮಾಡುತ್ತೇವೆ. ಸಾಕು. ಅಂತಹ ಯುವಜನರು ಮಾತ್ರ ಸದಾ ಸ್ವಾಗತ. ಆ ಕಿತ್ತಡಿಗಳು ಬೇಕು. ಅಲ್ಲಮ ಪ್ರಭುದೇವರು ಹೇಳಿದ ಅಂತಹ ಕಿತ್ತಡಿಗಳು ಬೇಕು. ಇಂಥವ್ರನ್ನ ಎತ್ತಡಿಗಳು ಮಾಡೋಣ. ನಾಚಿಕೆ ಗೆಟ್ಟವನು ಕೆಂಪು ಬಸ್ಸಲ್ಲಿ ಹೋಗಿ ವರ ಪಡೆದು ಬಂದ, ಇಂದು ಮರ್ಸಿಡೀಸ್ ಅಲ್ಲಿ ಹೋಗಿ ವರ ಕಳಚಿ ಬಂದ. ಧನ್ಯವಾದ. ಅಹೋರಾತ್ರ.